ಆ ಗಣೇಶನಿಗೆ ತನ್ನ ಮಹಾಮಂಗಳಾರತಿಗೆ ಬರೋದಕ್ಕಿಂತ ಬೇರೇನೋ ಮುಖ್ಯವಾದ ಕೆಲಸದಲ್ಲಿ ತನ್ನ ಭಕ್ತ ಇದ್ದಾನೆ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಮಂಗಳಾರತಿಗೆ ಕರೆಸ್ಕೊಳ್ಳಿಲ್ಲ. ನಾನು ಆಮೇಲೆ ಪರ್ಸ್ನಲ್ ಆಗಿ ಅವನಿಗೆ ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳಿದ್ದೀನಿ. ಓಹೋ, ಕ್ಷಮಿಸಿದ್ನಂತ ಹೊಟ್ಟೆ ಗಣಪ? ಮತ್ತೆ ಕ್ಷಮಿಸದೇ ಇದ್ರೆ ಬಿಡ್ತೀನಾ? ಒಳ್ಳೆ ಮಾವ. ನೀವು ಮಂಗಳಾರತಿಗೆ ಬರ್ದೇ ಇರೋದನ್ನ ನೋಡಿ ದತ್ತ ತಾತ ಏನೋ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿರ್ತಾರೆ, ನೀವು ಟೆನ್ಷನ್ ಅಲ್ಲಿ ಇರ್ತೀರಾ ಅನ್ಕೊಂಡೆ. ಈಗ ನಿಮ್ಮನ್ನ ನೋಡಿ ಸಮಾಧಾನ ಆಯ್ತು. ವಿಷಯ ಮುಖ್ಯವಾದದ್ದೇ ಪೂರ್ಣಿ. ಹಿರಿಯರು ಅವ್ರ ಮನೆಗೆ ಬಂದು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದಾಗ ಹೇಗೆ ಅರ್ಧಕ್ಕೆ ನಿಲ್ಲಿಸಿ ಬರಲಿ ಹೇಳು? ನನ್ನ ಅವರ ಮಧ್ಯೆ ಇಂಥ ವಿಷಯಕ್ಕೆ ಮಾತುಕತೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಒಂದೇ ಒಂದು ಸಮಾಧಾನ ಅಂದರೆ ದತ್ತ ಅವರು ತಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಮನೆಗೆ ಬಂದು ಮಾತಾಡಿತು. ಸುಮ್ಮನೆ ಅವರೇನೋ ಕಲ್ಪನೆ ಮಾಡ್ಕೊಂಡಿರೋದಕ್ಕಿಂತ ಇದು ಒಳ್ಳೆಯದು ಅನ್ನಿಸ್ತು. ಟೆನ್ಷನ್ ಮಾಡ್ಕೊಳ್ಳೋದೇನೂ ಇಲ್ಲ. ಡೋಂಟ್ ವರಿ. ಸದ್ಯ ಕೊನೆಗೂ ಈ ಮನೆಗೆ ಸ್ವಲ್ಪ ಖುಷಿ ವಾಪಸ್ ಬರ್ತಿದೆ ಅಂತ ಅನ್ನಿಸ್ತಿದೆ. ಮತ್ತಿನ್ನೇನೋ ಆಗಿ ವಿಘ್ನ ಬರ್ದಿದ್ರೆ ಅಷ್ಟೇ ಸಾಕು. ಅವಳಿಗೆ ನಾನು ನನಗೆ ಅವಳು ಅಂತ ಸಮಾಧಾನ ಮಾಡ್ಕೊಂಡ್ವಿ. ಆದರೆ ತುಳಸಿಗೆ ಹಾಗಾಗಲ್ವಲ್ಲ ದತ್ತಣ್ಣ. ಅದನ್ನೇ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆ ಹೊತ್ತು ನೀನು ಗೋದಾವರಿ ನಿನ್ನ ಜೊತೆಯಲ್ಲಿ ಇರೋದಕ್ಕೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದೆ. ಅದು ನನ್ನನ್ನು ಯೋಚನೆ ಮಾಡೋ ಹಾಗೆ ಮಾಡ್ತು. ತುಳಸಿ ನನಗೆ ಸ್ವಂತ ಮಗಳಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾಳೆ. ಅವಳಿಗೆ ಒಂದು ನೆಲೆ ಕಲ್ಪಿಸದೆ ಹೋದರೆ ನನಗೆ ನೆಮ್ಮದಿ ಇರೋದಿಲ್ಲ ಶೇಷು. ಹಾಗೇನಾದರೂ ಆಯಿತು ಅಂತಂದರೆ ತಂದೆ ಸ್ಥಾನದಲ್ಲಿರೋ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತನ್ನೋ ಕೊರಗು ನನಗೆ ಕೊನೆವರೆಗೂ ಉಳಿದು ಹೋಗುತ್ತೆ ಶೇಷು. ಆದರೆ ಈಗೇನು ಮಾಡೋಕ್ಕಾಗತ್ತೆ ದತ್ತಣ್ಣ? ಇದಕ್ಕೆಲ್ಲ ಇರೋದು ಒಂದೇ ಒಂದು ದಾರಿ. ಏನು ದತ್ತಣ್ಣ? ಆ ದಾರಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಶೇಷು. ಆದರೆ ಆ ದಾರಿಯಿಂದ ಮಾತ್ರ ತುಳಸಿಗೆ ಒಂದು ಭದ್ರವಾದ ನೆಲೆ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಯಾವ ದಾರಿ ದತ್ತಣ್ಣ? ದಾರಿ ಏನೋ ಇದೆ ಶೇಷು. ಆದರೆ ಅದರ ಬಗ್ಗೆ ನನಗೆ ಒಂದು ಸ್ಪಷ್ಟತೆ ಬರಲಿ, ಆಮೇಲೆ ನಿನಗೆ ಖಂಡಿತ ಹೇಳ್ತೀನಿ. ಸಿರಿಗಿನ್ನೂ ಹುಡುಗ ಬುದ್ಧಿ. ಅವಳು ವಯಸ್ಸಿನ ಗೆಳತಿರ ಹತ್ರ ಕೇಳೋ ಥರನೇ ಕೇಳ್ಬಿಟ್ಟಿದ್ದಾಳೆ. ಅವಳಿಗೆ ನಾನು ಹೇಗೆ ಅಂತ ಗೊತ್ತು, ಮಾಧವ್ ಅವ್ರ ಬಗ್ಗೆನೂ ಗೊತ್ತು. ಅದು ಅಲ್ಲದೆ ಮಾಧವ್ ಅವ್ರಿಗಾಗ್ಲಿ ನನಗಾಗ್ಲಿ ಆ ಥರ ಭಾವನೆ ಇಲ್ಲ ಅಂದಮೇಲೆ ನಾನು ಯಾಕೆ ಇದ್ರ ಬಗ್ಗೆ ಯೋಚಿಸ್ಲಿ? ಮಾಧವ್ ಅವರು ಇವತ್ತು ಕೆಫೆಗೆ ಬೇರೆ ಬಂದಿಲ್ಲ. ಏನೋ ಪೂಜೆ ಇದೆ ಅಂತ ಮ್ಯಾಗಿ ಹೇಳಿದ್ಲು. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಲಾ? ದತ್ತ ಹತ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದೆ. ಈಗ ನೋಡಿದ್ರೆ ಇವ್ರು ಫೋನ್ ಮಾಡ್ತಿದ್ದಾರೆ. ಇವ್ರಿಗೇನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ, ದತ್ತ ಅವ್ರಿಗೆ ಹೇಳಿರೋದಿಲ್ಲ.
ಹಲೋ. ಮಾಧವ್ ಅವರೇ, ಪೂಜೆ ಹೇಗಾಯ್ತು? ಚೆನ್ನಾಗಾಯಿತು. ಕ್ಷಮಿಸಿ, ದಿಢೀರಂತ ಪೂಜೆ ಫಿಕ್ಸ್ ಆಯಿತು, ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಇನ್ನೇನು ಮದುವೆ ಹತ್ತಿರ ಬರ್ತಾ ಇದೆಯಲ್ಲ, ನಾನೇ ನಿಮ್ಮ ಮನೆಗೆ ಬಂದು ಕರಿತೀನಿ. ಪರವಾಗಿಲ್ಲ ಮಾಧವ್ ಅವರೇ. ನೀವು ಕೆಫೆಗೆ ಹೋಗಿದ್ರಾ? ಕಸ್ಟಮರ್ಸು ಜಾಸ್ತಿ ಇದ್ರಾ? ನಿಮಗೆಲ್ಲ ಏನೂ ತೊಂದರೆ ಆಗಿಲ್ಲ ತಾನೇ? ತುಳಸಿಯವರೇ, ಯಾಕೆ ಸುಮ್ಮನಾದ್ರಿ? ನಾನು ಇಲ್ದಿರುವಾಗ ಏನಾದರೂ ಸಮಸ್ಯೆ ಆಯ್ತಾ? ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ ಮಾಧವ್ ಅವರೇ, ಹಾಗೆಲ್ಲ ಏನೂ ಆಗಲಿಲ್ಲ. ಮತ್ತೆ ಯಾಕೆ ಸುಮ್ಮನಾದ್ರಿ? ಅದು ಪರವಾಗಿಲ್ಲ, ಹೇಳಿ ತುಳಸಿಯವರೇ. ಫ್ರೆಂಡ್ಸ್ ಮಧ್ಯೆ ಮುಚ್ಚಿಡುವಂಥದ್ದು ಏನು ಇರಬಾರ್ದು ಅಂತ ನೀವೇ ಹೇಳ್ತಿರಲ್ಲ, ಹೇಳಿ, ಪರವಾಗಿಲ್ಲ. ಮಾಧವ್ ಅವರೇ, ನನ್ನ ಮಾತಿಂದ ನಿಮಗೆ ಬೇಜಾರಾಯ್ತಾ? ಅಯ್ಯೋ, ಖಂಡಿತ ಇಲ್ಲ. ನೀವು ನನ್ನನ್ನು ಮಿಸ್ ಮಾಡ್ಕೊಂಡ್ರಿ ಅಂದರೆ ಅದರಲ್ಲಿ ಬೇಜಾರಾಗೋಕೇನಿದೆ? ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ನೇರವಾಗಿ ಎಷ್ಟು ಮುಗ್ಧವಾಗಿ ಹೇಳ್ಕೊಂಡ್ರಲ್ಲ ಅನ್ನೋದನ್ನ ಕೇಳಿ ಖುಷಿ ಆಗ್ತಾ ಇದೆ. ನನಗೆ ತುಂಬ ಒಳ್ಳೆ ಫ್ರೆಂಡ್ ಅಂತ ಇರೋದೇ ನೀವು. ಅಂದಮೇಲೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ಅದು ಅಲ್ಲದೆ ಇಂಥದನ್ನೆಲ್ಲ ಧೈರ್ಯವಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ಅವಕಾಶ ಕೊಟ್ಟಿದ್ದೀರಾ ನೀವು. ನೀವಿಷ್ಟು ನೇರವಾಗಿ ಅನ್ಸಿದ್ದನ್ನ ಹೇಳ್ಕೊಳ್ತಿದ್ರೆ ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಲ್ಲ ಅಂತ ನೋವಾಗುತ್ತೆ. ನಿಮ್ಮ ಲೈಫಲ್ಲೂ ನನಗೊಂದು ಮುಖ್ಯವಾದ ಜಾಗ ಕೊಟ್ಟಿದ್ದೀರಲ್ಲ, ಅದನ್ನು ಕೇಳಿ ಖುಷಿ ಆಯಿತು. ನಿಮ್ಮಿಂದ ನಾನು ಇನ್ನೇನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಮಾಧವ್ ಅವರೇ, ಕೇಳ್ತಿದ್ಯಾ? ಹಾಂ 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 ಹಾಂ. ಯಾಕೋ ಸುಮ್ಮನಾದ್ರಿ? ಹಾಗೇನಿಲ್ಲ. ನಿಮ್ಮ ಜೀವನದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಕ್ಕೆ, ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಫ್ರೆಂಡಾಗಿ ಒಪ್ಕೊಂಡಿರೋದಕ್ಕೆ, ಈ ಜಗತ್ತಲ್ಲಿ ಎಲ್ರಿಗಿಂತ ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮಾಧವ್ ಅವರೇ, ಮಾವ ಬಂದ್ರು ಅನ್ಸತ್ತೆ. ನಾಳೆ ಕೆಫೆಗೆ ಬರ್ತೀನಲ್ಲ, ಅಲ್ಲೇ ಸಿಗೋಣ. ಸರಿ ತುಳಸಿಯವರೇ, ಶುಭರಾತ್ರಿ. ಶುಭರಾತ್ರಿ. ತಪ್ಪಂತೂ ಅಲ್ಲ ಅನ್ನಿಸ್ತದೆ. ಒಂದು ವಯಸ್ಸು ಅಂತ ಆದಮೇಲೆ ಎಮೋಷ್ನಲಿ ಡಿಪೆಂಡ್ ಆಗೋದಕ್ಕೆ ಕಂಪ್ಯಾನಿಯನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಸಮರ್ಥ. ಮೋಸ್ಟ್ಲಿ ಆ ವಯಸ್ಸಿಗೆ ಬಂದು ನಾವು ಒಂಟಿಯಾಗಿದ್ರೆ ಮಾಧವ್ ಸರ್ ಮನಸ್ಥಿತಿ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಏನ್ ಹೇಳಕ್ ಹೊರಟಿದ್ಯಾ ನೀನು? ಮಾಧವ್ ಸರ್ ಹೇಳಿದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಅಮ್ಮನ ವ್ಯಕ್ತಿತ್ವನೇ ಆಗಿದೆ, ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿತ್ವ. ಮಾಧವ್ ಸರ್ಗೂ ಅದು ಇಷ್ಟ ಆಗಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಅಷ್ಟೇ ಅಲ್ಲ, ಅಮ್ಮನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಮಾಧವ್ ಸರ್ ಬಗ್ಗೆ ಅಮ್ಮಂಗೂ ಅಂಥದ್ದೇ ಭಾವನೆ ಬಂದ್ರೆ ಅದರಲ್ಲೂ ತಪ್ಪೇನಿದೆ? ಮುಂದೊಂದಿನ ಅವರಿಬ್ರು ಮದುವೆನೇ ಆಗ್ಬೋದು, ಅದ್ರಲ್ಲೇನಿದೆ ತಪ್ಪು?
ಆ ಕಾರಣದಲ್ಲಿ ಸಾಸಿವೆ ಎಷ್ಟಾದರೂ ಹುರುಳಿದ್ರೆ ನಾನು ಒಪ್ಕೋತೀನಿ. ಇಲ್ಲ ಅಂತಂದ್ರೆ ಅವಳ ಪಾಡಿಗೆ ಅವಳೊಂದು ಬಿಡು. ಸಮಸ್ಯೆ ಆಗಿದೆ ನಿಮ್ಮಿಂದ ತಾತ. ನಿನ್ನೆ ನೀವು ಆಯ್ತು, ಇವತ್ತು ನಾನು ರಜಾ ತಗೋತೀನಿ ಪಾಪು. ನಿನಗೆ ಸಮಾಧಾನ ಆದ್ಮೇಲೆ ಮಾತಾಡೋಣ. ಮಾ ಒಂದು ನಿಮಿಷ ಬಾ ನನ್ನ ಜೊತೆ. ನೀನೇ ಅವನನ್ನ ತಲೆ ಮೇಲೆ ಕೂಡಿಸ್ಕೊಂಡಿರೋದು. ಇವತ್ತು ನನಗೆ ಮುಖ್ಯವಾದ ಕೆಲಸ ಇದೆ. ಇಲ್ಲದೆ ಹೋಗಿದ್ರೆ ಇಲ್ಲೇ ಇವತ್ತೇ ಇದನ್ನೆಲ್ಲ ಬಗೆಹರಿಸ್ತಿದ್ದೆ. ನೀನಿಲ್ಲದೆ ನಿನ್ನ ಹೆಲ್ಪ್ ಇಲ್ಲದೆ ಇದು ಯಾವುದೂ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಲೋ, ಅಣ್ಣ ತಮ್ಮ ಸೇರಿ ನನ್ನನ್ನು ಬಿಟ್ಬಿಟ್ರಲ್ಲ, ನಾನು ಇದ್ದೀನಿ ಇಲ್ಲಿ. ಪಾಪು ಯಾಕೆ ಹಾಗೆ ಹೇಳಿದ್ನೋ? ಹೇಗೂ ರಜಾ ಹಾಕಿದ್ದೀನಿ. ನಾಳೆ ಅಷ್ಟರಲ್ಲಿ ಅವನ ಮನಸ್ಸು ಸರಿ ಹೋಗ್ಬೋದು. ಯಾವುದಕ್ಕೂ ಮಾಧವ್ ಅವ್ರಿಗೆ ಮೆಸೇಜ್ ಮಾಡಿ ಇವತ್ತು ರಜಾ ಬೇಕು ಅಂತ ಹೇಳ್ಬಿಡೋಣ. ಇವತ್ತೇನೇನು ಮಾಡಬೇಕು ಅಂತೆಲ್ಲ ಮ್ಯಾಗಿ ಕೈಯಲ್ಲಿ ಚೀಟಿ ಕೊಟ್ಟು ಬಂದಿದ್ದೀನಿ. ಹೇಗೂ ಕಷ್ಟ ಆಗಲ್ಲ ಅನ್ಸುತ್ತೆ. ಅರೆ, ಮಾವ ಇಷ್ಟು ಬೇಗ ಬಂದ್ಬಿಟ್ರಾ? ಫೋಟೋದಲ್ಲಿ ಕಾಣೋದಕ್ಕಿಂತ ಚೆನ್ನಾಗಿದ್ದೀರಾ. ಸಮರ್ಥ ಇಲ್ವಾ? ಇಲ್ಲ, ಹೊರಗೆ ಹೋಗಿದ್ದಾನೆ. ನೀವು? ನಮಸ್ಕಾರ. ನಿಮ್ಮನ್ನು ನೋಡ್ತಾ ಪರಿಚಯ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟೆ. ಜಗದೀಶ್ ಅಂತ. ನಿಮ್ಮ ಮಗನೇ ಮನೆ ಅಡ್ರೆಸ್ ಕಳಿಸಿ ಬರೋದಕ್ಕೆ ಹೇಳ್ದ. ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟೆ. ಒಳಗಡೆ ಬಂದು ಕೂತ್ಕೋಬೋದಾ? ಥ್ಯಾಂಕ್ ಯು. Can I? ನೀರು ಕೊಡ್ಲಾ? Yeah, sure.
ಥ್ಯಾಂಕ್ ಯು. ಮನೆ ತುಂಬ ಚೆನ್ನಾಗಿದೆ. ನಿಮ್ಮ ಮಾವನವ್ರದ್ದು ಅನ್ಸುತ್ತೆ. ಹೌದು. ನೀವು ಸಮರ್ಥ್ಗೆ ಅದರ ಅವ್ರ ಆಫೀಸ್ನವರಾ? ನೀವೇನು ಅನ್ಕೊಳ್ಳಲ್ಲ ಅಂದರೆ ಒಂದು ಕಪ್ ಕಾಫಿ ಸಿಗ್ಬೋದಾ? ಹಾಂ, ತರ್ತೀನಿ. ಸ್ವಂತ ಮಕ್ಕಳೇ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಪ್ರಶ್ನೆ ಮಾಡೋವಾಗ ಸಮಾಜ ಅವಳನ್ನು ಪ್ರಶ್ನೆ ಮಾಡದೇ ಇರುತ್ತಾ? ಅದನ್ನೆಲ್ಲ ತುಳಸಿ ಹೇಗೆ ಎದುರಿಸ್ತಾಳೆ? ಇನ್ನೊಂದು ದಾರಿನೂ ತುಳಸಿಗೆ ಸುಲಭವಾದ್ದೇನಲ್ಲ. ಅಲ್ಲಿ ಇಲ್ಲಿಗಿಂತ ಹೆಚ್ಚು ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ಆದರೆ ಕಲ್ಲು ಮುಳ್ಳಿನ ದಾರಿನಾದ್ರೂ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಯಾರಾದರೂ ಇರಬೇಕಲ್ವಾ? ಇಷ್ಟು ವರ್ಷ ನಾನು ನಂಬಿಕೊಂಡು ಬಂದಿದ್ದ ಕಟ್ಪಾಡಿಗೆ ಜೋತ್ ಬಿದ್ದು ಮೊದಲನೇ ದಾರಿನೇ ತುಳಿಲ್ಲ, ಅಥವಾ ನನ್ನ ಮಗಳು ತುಳಸಿಗೋಸ್ಕರ ಎರಡನೇ ದಾರಿ ತುಳಿಲ್ಲ? ಈ ಪ್ರಶ್ನೆಗೆ ನೀನೇ ಉತ್ತರ ಹೇಳಬೇಕು ತಂದೆ. ಇವತ್ತು ನೀನು ನನ್ನ ಗೊಂದಲಕ್ಕೆ ತೆರೆ ಎಳೆದೇ ಎಳಿತೀಯ ಅಂತನೋ ನಂಬಿಕೆ ನನಗಿದೆ. ನೀನು ನನ್ನನ್ನು ಯಾವ ದಾರಿ ಕಡೆ ನಡಿ ಅಂತಿದ್ದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ರೆ ನನ್ನ ಗೊಂದಲಕ್ಕೂ ಉತ್ತರ ಸಿಗುತ್ತೆ ದೇವ್ರೆ. ದತ್ತ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ದೇವ್ರ ಹತ್ರ ನಾನು ಉತ್ತರ ಕೇಳ್ತಿದ್ರೆ ಇವನು ಬಂದು ನಿಂತಿದ್ದಾನಲ್ಲ ನನ್ನ ಮುಂದೆ. ಏನು ಯೋಚಿಸ್ತಿದ್ದೀರಾ? ದೇವಸ್ಥಾನಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಫಸ್ಟ್ ಶೋ ಮುಗಿಸ್ಕೊಂಡು ಸೆಕೆಂಡ್ ಶೋಗೆ ಟಿಕೆಟ್ ತಗೊಳ್ಳೋಣ ಅಂತ ನಿಂತಿದ್ದೀನಿ. ನೀನೇನಿಲ್ಲಿ ಈ ದೇವಸ್ಥಾನಕ್ಕೆ ಯಾಕೆ ಬಂದೆ ನೀನು? ಅಪರೂಪಕ್ಕೆ ಒಂದೊಂದ್ಸಲಿ ಬರ್ತಾ ಇರ್ತೀನಿ. ಇವತ್ತು ಕೆಫೆಗೆ ಹೋಗ್ತಾ ಇದ್ದೆ, ಯಾಕೋ ಇಲ್ಲಿಗೆ ಬರಬೇಕು ಅಂತ ಕಾಲು ಈ ಕಡೆ ಎಳೀತು, ಬಂದೆ. ಮಗನ ಮದುವೆ ಬಂತಲ್ಲ, ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸೋಣ ಅಂತ ಬಂದೆ. ನೀವೇನಿಲ್ಲಿ? ನೀವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ? ಇಲ್ಲ ಇಲ್ಲ, ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ. ಯಾಕೋ ಇವತ್ತು ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದಕ್ಕೆ ದೇವರ ಹತ್ರ ಉತ್ತರ ಕೇಳೋಣ ಅಂತ ಬಂದೆ. ಉತ್ತರ ಸಿಗ್ತದತ್ತ? ದೇವರೇನೋ ಉತ್ತರ ಕೊಟ್ಟ, ಆದರೆ ಆ ಉತ್ತರ ಏನು ಅಂತ ನಾನು ಅರ್ಥ ಮಾಡ್ಕೋಬೇಕು ಅಷ್ಟೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಯ್ತು ದತ್ತ, ನೀವು ಅನ್ಕೊಂಡಿದ್ದೆಲ್ಲ ಸುಸೂತ್ರವಾಗಿ ಆಗಲಿ.
ತಾತನ್ಗೆ ಹೇಳದೆ ಮದುವೆ ಮಾಡ್ಕೊಳಕ್ ಹೊರಟಾಗ್ಲು ಮಾವನವ್ರ ಹತ್ರ ನಾನು ನಿನ್ ಪರವಾಗಿ ಮಾತಾಡಿದ್ದೆ. ಅವತ್ ನನಗೆ ಆಕ್ಸಿಡೆಂಟ್ ಆದ ದಿನ ನೀನ್ ನನ್ನ ಹತ್ರ ಹಾಗೆ ಮಾತಾಡ್ದಾಗ್ಲು ನನ್ನ ಮಗ ನನ್ನ ಹತ್ರ ಹಾಗೆ ಮಾತಾಡ್ದ ಅಂತ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ನನ್ನ ಮಗನ್ ಬೇಜಾರಿಗೆ ಕಾರಣ ಆಗ್ಬಿಟ್ನಲ್ಲ ಅನ್ನೋ ನೋವಲ್ಲಿ ನನ್ನ ಮನೆಯಿಂದ ಆಚೆ ಹೋಗಿದ್ದೆ. ನಾನು ಯಾವತ್ತೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ದೋಳಲ್ಲ. ನಿನ್ ಮನ್ಸಿಗೆ ನೋವಾಗೋಗಿ ಮಾತಾಡ್ದೋಳು ಅಲ್ಲ. ನಾನು ಹೀಗಿರೋದು ನಿನ್ ಮೇಲಿರೋ ಪ್ರೀತಿಗೋಸ್ಕರ. ಹಾಗಂತ ಪ್ರೀತಿ ಇದೆ ಅಂದ ಮಾತ್ರಕ್ಕೆ ನನ್ನ ವಿಷಯದಲ್ಲಿ ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ನನ್ನನ್ನು ಒಂದು ಮಾತು ಕೇಳದೆ ನನ್ನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನೀನು ಯಾರು? ಒಂದು ಮಾತು ನೆನ್ಪಿಟ್ಕೋ, ನಾನು ಎಷ್ಟೇ ಮೃದು ಸ್ವಭಾವದೊಳಿರ್ಬೋದು, ಹಾಗಂತ ಇಂಥ ವಿಷಯಕ್ಕೆ ಬಂದಾಗ್ಲೂ ನಾನು ಸಹಿಸ್ಕೊಂಡಿರ್ತೀನಿ ಅನ್ಕೊಂಡ್ರೆ ಅದು ನಿನ್ ತಪ್ಪು. ಇನ್ನೊಂದಿನ ಈ ಥರ ಯಾರನ್ನಾದ್ರೂ ಮನೆಗೆ ಕರ್ಸೋದು ಅಥವಾ ನನ್ನ ಮಾಧವ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನೇನಾದ್ರೂ ನನ್ನ ಕಿವಿಗೆ ಬಿದ್ರೆ ಆಗ್ಲೂ ನಾನು ಸುಮ್ಮನೆ ಹೀಗೆ ನಿಂತ್ಕೊಂಡು ಬುದ್ಧಿ ಹೇಳ್ತಿರಲ್ಲ. ಅರ್ಥ ಆಯ್ತಾ? ಇಷ್ಟೆಲ್ಲ ಮದುವೆ ಅಪ್ಡೇಟ್ಸ್ ಭಾವ. ಇನ್ನೇನು ಹತ್ತಿರದವರಿಗೆ ಮದುವೆ ಇನ್ವಿಟೇಷನ್ ಕೊಡೋದೊಂದು ಬಾಕಿ. ಗುಡ್. ನೀನು ವಹಿಸ್ಕೊಂಡ್ಮೇಲೆ ಎಲ್ಲ ಪರ್ಫೆಕ್ಟಾಗೆ ಮಾಡಿರ್ತೀಯ ಅಂತ ಗೊತ್ತು ಶಾರ್ವರಿ. ನೀನು ಹೀಗೆ ಬಂದು ಅಪ್ಡೇಟ್ಸ್ ಕೊಡೋದು ಬೇಕಿರಲಿಲ್ಲ, ಆದರೂ ಬಂದು ಹೇಳ್ತಿದ್ಯಾ ನೋಡು. ಥ್ಯಾಂಕ್ಸ್. ನೀವು ಮನೆಗೆ ದೊಡ್ಡವರು ಭಾವ. ನಿಮ್ಗೆಲ್ಲ ವಿಷಯ ತಿಳಿದಿರಲಿ ಅನ್ನೋದೇ ನನ್ನ ಉದ್ದೇಶ. ಇತ್ತೀಚೆಗೆ ನಿಮ್ಮ ಲೈಫಲ್ಲಿ ಏನೇನೋ ಇನ್ಸಿಡೆಂಟ್ಗಳು ನಡೆದು ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರ. ನಿಮ್ಮ ಮನಸ್ಸಲ್ಲಿ ಎಷ್ಟೋ ಕೊರಗಿರುತ್ತೆ. ನೀವದನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಭಾವ. ನಿಮ್ಮ ತಮ್ಮನ ಹತ್ರ ಹೇಳ್ಕೊಳ್ತೀರ, ಆದರೆ ಅದರಿಂದ ಯಾವ ಸಮಾಧಾನನೂ ಸಿಗಲ್ಲ ಅಂತ ನನಗೆ ಗೊತ್ತು. ಈಗ ನಿಮ್ಮ ಮಗನ ಮದುವೆ ಹತ್ರ ಬರ್ತಿದೆ. ಮನಸ್ಸಲ್ಲಿ ಯಾವುದೇ ಕೊರಗನ್ನ ಇಟ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನನ್ನ ಹತ್ರ ಹೇಳ್ಕೊಳ್ಳಿ ಭಾವ. ನಿಮ್ಮ ಮನಸ್ಸು ಹಗರ ಆಗುತ್ತೆ. ಥ್ಯಾಂಕ್ಸ್ ಶಾರ್ವರಿ. ಪಾಪ ನೀನು ಈಗಾಗಲೇ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಿನ್ನ ಮೇಲೆ ಇನ್ನೂ ಭಾರ ಹಾಕೋಕೆ ಖಂಡಿತ ನನ್ನ ಮನಸ್ಸೊಪ್ಪೋದಿಲ್ಲ. ಮಹೇಶ ರೆಸ್ಪಾಂಡ್ ಮಾಡದೇ ಇದ್ದರೂ ಅವನ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಜೊತೆಗೆ ನನಗೀಗ ಒಬ್ಬರು ಫ್ರೆಂಡ್ ಅಂತ ಸಿಕ್ಕಿದಾರಲ್ಲ, ಸೊ ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದೆಲ್ಲ ಇಲ್ಲ. ಎಲ್ಲ ಜವಾಬ್ದಾರಿನೂ ನಿಭಾಯಿಸಿ ನಿನ್ನ ಮನಸ್ಸಿಗೆ ಏನಾದರೂ ಒತ್ತಡ ಅನಿಸಿದ್ರೆ ನನ್ನ ಹತ್ರ ಹೇಳ್ಕೊಬೋದು ಶಾರ್ವರಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಒಂದು 5 ನಿಮಿಷ ಬತ್ತೆ. ಕೂತ್ಕೋ ಕೂತ್ಕೋ ಅಂದೆ.
ಕ್ಷಮಿಸಿ ಮಾವ, ಇವತ್ತು ನಿಮ್ಮೆದುರಿಗೆ ಸಮರ್ಥ ಹತ್ರ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಇಲ್ಲ, ನನ್ನ ಎದುರಿನಲ್ಲೇ ಅಲ್ಲ, ಬೇರೆ ಯಾರೇ ಎದುರಿನಲ್ಲಾದ್ರೂ ನೀನು ಹಾಗೇ ಮಾತಾಡಬೇಕಾಗಿತ್ತು, ಮಾತಾಡಿದ್ದೀಯ ಕೂಡ. ನಿನ್ನ ಮಗನ ಹತ್ರ ನೀನೊಂದು ಪ್ರಶ್ನೆ ಕೇಳಿದೆ, ನೆನಪಿದೀಯಾ? ನನ್ನ ಜೀವನದ ಬಗ್ಗೆ ನನ್ನೇ ಕೇಳದೆ ನಿರ್ಧಾರ ತಗೊಳ್ಳೋದಕ್ಕೆ ನೀನು ಯಾರು ಅಂತ. ಅದೇ ತಪ್ಪನ್ನ ನಾನು ಮಾಡಬಾರ್ದು ಅಂತ ನೇರವಾಗಿ ಕೇಳ್ತಾ ಇದ್ದೀನಿ. ಯಾವುದೇ ಸಂಕೋಚ ಇಲ್ಲದೆ, ಮುಚ್ಚು ಮರೆ ಇಲ್ಲದೆ ಹೇಳು. ಮಾಧವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವ್ರು ತುಂಬ ಒಳ್ಳೆಯವರು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಬೇರೆಯವರಿಂದ ಏನನ್ನೂ ನಿರೀಕ್ಷೆ ಮಾಡದೆ ಯಾವಾಗಲೂ ಹೇಗೆ ಬೇರೆಯವ್ರಿಗೆ ಖುಷಿ ಕೊಡ್ಬೋದು ಅಂತಲೇ ಯೋಚಿಸ್ತಾ ಇರ್ತಾರೆ. ಮೊದಲಿಂದನೂ ನನಗೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಅವ್ರು ಯಾವಾಗ ಗೋದಾವರಿ ಅಮ್ಮ ಶೇಷು ಅಣ್ಣಂಗೆ ಒಂದು ನೆಲೆ ಕೊಟ್ಟರು, ಆಗ ಅವ್ರ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯಿತು. ಅವ್ರಿಗೆ ಸಂಬಂಧ ಇಲ್ಲದೆ ಇದ್ರು ಶೇಷು ಅಣ್ಣನ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ರು. ಜೊತೆಗೆ ನನಗೆ ಹುಷಾರು ತಪ್ಪಿದಾಗ ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು. ನಾನು ಆಸ್ಪತ್ರೆಯಲ್ಲಿದ್ದಾಗಲೂ ಅಲ್ಲೇ ಇದ್ದು ನನ್ನ ನೋಡಿಕೊಂಡ್ರು. ಏನೇ ಕಷ್ಟ ಬಂದರೂ ಒಳ್ಳೆ ಸ್ನೇಹಿತರಾಗಿ ಜೊತೆಲೇ ನಿಲ್ತಾರೆ. ಸರಿ ಸರಿ, ಒಳ್ಳೆ ಸ್ನೇಹಿತನಾಗಿ ಜೊತೆಗೆ ನಿಲ್ತಾನೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಅವನು ಒಳ್ಳೆ ಮನುಷ್ಯ ಅಂತ ನನಗೂ ಗೊತ್ತು. ನಿನಗೆ ನನಗೆ ಅವನು ಒಳ್ಳೆ ಸ್ನೇಹಿತ